ನೋಡಪ್ಪ, ನಾವು ಯಾರ ಒಳ ಜಗಳದ ಮೇಲೂ ಕೂಡ ನಾವು ಅವಲಂಬಿಸ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ರಾಜಕಾರಣ ಏನಿದು, ಜನರ ಏನ್ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಅವರ ಒಳಜಗಳಗಳನ್ನ ಮುಚ್ಕೊಳ್ಳಿಕ್ಕೆ ಅವರು ಆಗಾಗ ಬಹಳ ಕೆಲವು ವಿಚಾರಗಳನ್ನ ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರದ್ದು ಇದ್ದಿದ್ದೆ, ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸಕ್ಕೆ ಅವ್ರಿಗೆ ಅನುಭವ ಕೂಡ ಇರಲಿಲ್ಲ. ಇವತ್ತು ಅವ್ರು ಏನೇ ಜಗಳ ಮಾಡ್ಕೊಳ್ಳಿ ಅದು ಮಾಮೂಲಿ ಇದ್ದಿದೆ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿ ಇಂದ ಹೋದವ್ರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ. ನಾವು ಬರೀ ಯೂಸ್ ಅಂಡ್ ಥ್ರೋ ಮಾಡಿದ್ರು. ಇದು ಎಲ್ಲರೂ ಜನರಿಗೆ ಗೊತ್ತಾಗ್ತಾ ಇದೆ. ಒಂದೊಂದೇ ಬೇಕಾದಷ್ಟು ಹೆಸರುಗಳೆಲ್ಲ ಇದೆ. ನಾನೆಲ್ಲ ಯಾರ ಹೆಸರು ನಾನು ತೆಗೆದುಕೊಳ್ಳಿ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಪೊಲಿಟಿಕಲ್ ಮೊದಲಿಂದ ಕೂಡ ಒಂದು ಐಡಿಯಾಲಜಿಲಿ, ಒಂದು ವಾತಾವರಣದಲ್ಲಿ, ರಾಜಕೀಯದಲ್ಲಿ ಬೆಳ್ಕೊಂಡಿರ್ತಾರೆ. ಅದು ಎಲ್ಲರಿಗೂ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಾರ್ಟಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ನಾವು ಇಂಟರ್ಫಿಯರ್ ಹಾಕೂ ಇಷ್ಟ ಇಲ್ಲ. ನಮ್ಗೆ ಅದರಿಂದ ಲಾಭದ ಅವಶ್ಯಕತೆನೂ ಇಲ್ಲ. ನೀವು ಮಾಧ್ಯಮದವ್ರು ಏನ್ ಬೇಕಾದ್ರೂ ನೀವು ಬಿಂಬಿಸ್ಕೊಳ್ಳಿ. ಸರ್, ಯತ್ನಾಳ್ ಅವರು ಅವ್ರ ಅಧ್ಯಕ್ಷಕ್ಕೆ ಇವರೇ ಯಾರಿಗೆ ಹೇಳ್ತಾರೆ ಅವ್ರು ಆಗ್ತಾರದು ಅಂತ ಅವ್ರ ಪಾರ್ಟಿಗೂ ನನ್ನ ಪಾರ್ಟಿಗೂ ಏನೇ ಸಂಬಂಧ? ನಾನು ಯಾಕೆ ಬಿಜೆಪಿಗೋ ಯತ್ನಾಳ್ಗೋ ಸ್ಪೋಕ್ಸ್ಮನ್ ಆಗಲಿ? ನೀವು ಬೇಕಾದ್ರೆ ಸ್ಪೋಕ್ಸ್ಮನ್ ಹಾಕೊಳ್ಳಿ, ಅವ್ರೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಮ್ಗೆ ಯಾಕೆ ಅವ್ರ ಸುದ್ದಿ ಎಲ್ಲ ಯಾಕೆ? ಅಂಗನವಾಡಿ ಕಾರ್ಯಕರ್ತರು ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ. ನೋಡೋಣ ಮುಂದಕ್ಕೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ